ನಮ್ಗೆಲ್ರಿಗೂ ಕೂಡ ಹ್ಯಾಪಿ ಆಗಿರ್ಬೇಕು ಅಂತಾನೆ ಇಷ್ಟ. ಯಾರಿಗೆ ದುಃಖದಲ್ಲಿರಕ್ಕೆ ಇಷ್ಟ ಹೇಳಿ? ಬಟ್ ಈ ಹ್ಯಾಪಿನೆಸ್ ಅಲ್ಲಿ ಇಲ್ವಾ ಎರಡು ರೀತಿ ಇದೆ. ಒಂದು ಇನ್ಸ್ಟೆಂಟ್ ಪ್ಲೆಜರ್ಸ್, ಇನ್ನೊಂದು ಲಾಂಗ್ ಟರ್ಮ್ ಪ್ಲೆಜರ್ಸ್. ಮೆಜಾರಿಟಿ ನಾವೆಲ್ಲರೂ ಕೂಡ ಇನ್ಸ್ಟೆಂಟ್ ಪ್ಲೆಜರ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಹ್ಯಾಪಿ ಆಗಿರೋದಕ್ಕೆ. ಫಾರ್ ಎಕ್ಸಾಂಪಲ್, ಈಗ ನೀವು ಶಾರ್ಟ್ ವಿಡಿಯೋಸ್ನ ಸ್ಕ್ರೋಲ್ ಮಾಡ್ತಾ ಇದ್ದೀರಲ್ಲ, ಅದರಲ್ಲೂ ಒಂದು ರೀತಿಯಾದ ಖುಷಿ ನಿಮಗೆ ಸಿಗ್ತಾ ಇದೆ. ಇಲ್ಲ ಯಾವುದೋ ಒಂದು ಜಂಕ್ ಫುಡ್ನ ಫುಲ್ ಎಂಜಾಯ್ ಮಾಡ್ತೀರಾ, ಆ ಮೊಮೆಂಟಲ್ಲಿ ಎಷ್ಟೊಂದು ಖುಷಿ ಸಿಗುತ್ತೆ ನಿಮಗೆ. ಇನ್ನು ಕೆಲವರು ಶಾರ್ಟ್ ಕಟ್ ಯೂಸ್ ಮಾಡಿಬಿಟ್ಟು ವೆಯ್ಟ್ ಲಾಸ್ ಆಗಿಬಿಡ್ತಾರೆ, ಅದರಲ್ಲೂ ಕೂಡ ನಿಮಗೆ ಆ ಇನ್ಸ್ಟೆಂಟ್ ಖುಷಿ ಸಿಗುತ್ತೆ. ಸೊ ಇವಾಗ ಇನ್ಸ್ಟೆಂಟ್ ಪ್ಲೆಜರ್, ಅದರಲ್ಲೂ ಕೂಡ ನಾವು ಹ್ಯಾಪಿ ಆಗಿದ್ದೀವಿ ಅಂತ ನೀವು ಅನ್ಕೋಬೇಡಿ. ಅದರಲ್ಲಿ ಭಾಳನೇ ಸೈಡ್ ಎಫೆಕ್ಟ್ಸ್ ಕೂಡ ಇದೆ. ಫಸ್ಟ್ ಥಿಂಗ್ ಈಸ್ ಫಿಸಿಕಲ್ ಹೆಲ್ತ್ ಅಂತೂ ಹಾಳಾಗುತ್ತೆ. ನೀವು ಮನೇಲಿ ಕೂತ್ಕೊಂಡು ಶಾರ್ಟ್ ವಿಡಿಯೋ ಸ್ಕ್ರೋಲ್ ಮಾಡ್ತಾ ಇದ್ದಾಗ ನೋ ಫಿಸಿಕಲ್ ಆಕ್ಟಿವಿಟಿ, ನೀವು ವೆಯ್ಟ್ ಗೇನ್ ಆಗ್ತಾ ಹೋಗ್ತೀರಾ. ಆ್ಯಂಡ್ ಜಂಕ್ ಫುಡ್ ತಿಂದಾಗ್ಲೂ ಕೂಡ ಫಿಸಿಕಲ್ ಹೆಲ್ತ್ ಹಾಳಾಗುತ್ತೆ. ಇನ್ನು ನೀವು ಮೆಂಟಲ್ ಹೆಲ್ತ್ ಕಡೆ ಬಂದರೂ ಕೂಡ ನೀವು ಸೋಷಿಯಲ್ ಮೀಡಿಯಾ ನೋಡ್ತಾ ಇಲ್ವಾ, ಬೇರೆ ಯಾರ್ದೋ ಒಂದು ಲೈಫು ಚೆನ್ನಾಗಿ ಕಾಣಿಸುತ್ತೆ, ಅವ್ರು ಭಾಳ ಜಾಸ್ತಿ ಖುಷಿಯಾಗಿದ್ದಾರೆ, ಲಕ್ಸುರಿಯಸ್ ಆಗಿದ್ದಾರೆ ಅಂತ ನಿಮ್ಗೆ ಅನ್ಸ್ಬೋದು. ಸೊ ನೀವು ಕಂಪೇರ್ ಮಾಡೋದಿಕ್ಕೆ ಶುರು ಮಾಡ್ತೀರಾ. ನಿಮಗೆ ಒಂದು ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ ಅಂಡ್ ನಿಮಗೆ ಡಿಪ್ರೆಸಿವ್ ಫೀಲ್ ಆಗುತ್ತೆ. ಎಸ್ಪೆಷಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರು ಬಹಳ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಸೊ ನಾವು ಬ್ಯೂಟಿ ಕೂಡ ನೀವು ಕಂಪೇರ್ ಮಾಡ್ತೀರಾ. ಇದರಿಂದ ಕೂಡ ನಿಮ್ಮ ಓವರ್ ಆಲ್ ಕಾನ್ಫಿಡೆನ್ಸ್ಗೆ ಧಕ್ಕೆ ಬರುತ್ತೆ. ಇನ್ನು ಮೂರನೇದು ಗಿಲ್ಟ್ ಫೀಲ್ ಆಗುತ್ತೆ. ಸ್ಕ್ರೋಲ್ ಮಾಡಿ ಆದ್ಮೇಲೆ 1 ಗಂಟೆ 2 ಗಂಟೆ ಆದ್ಮೇಲೆ ಅಯ್ಯೋ ವೇಸ್ಟ್ ಮಾಡ್ಬಿಟ್ಟೆ ಟೈಮು, ಪ್ರೊಡಕ್ಟಿವ್ ಆಗಿ ಏನೋ ಯೂಸ್ ಮಾಡಬೇಕಿತ್ತು ಅನ್ಸುತ್ತೆ. ಜಂಕ್ ಫುಡ್ ತಿಂದಾಗ್ಲೂ ಕೂಡ ಸೇಮ್ ಫೀಲಿಂಗ್ ಆಗುತ್ತೆ. ತಿನ್ನುವಾಗೇನೋ ಖುಷಿ ಆಗುತ್ತೆ, ಆಮೇಲೆ ಅಯ್ಯೋ ನನ್ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಬೇಜಾರು ಮಾಡ್ಕೊತೀರಾ. ಈಗ ಲಾಂಗ್ ಟರ್ಮ್ ಪ್ಲೆಜರ್ಸ್ ಅಂದ್ರೆ ಏನು? ಇದಕ್ಕೆ ನೀವು ಪ್ರತಿನಿತ್ಯ ಎಫರ್ಟ್ ಹಾಕ್ತಾ ಇರ್ತೀರಾ. ತುಂಬಾ ದಿವಸ ಆದ್ಮೇಲೆ ಅದಕ್ಕೊಂದು ರಿಸಲ್ಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಒಂದು ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆಯೋದು, ಪ್ರತಿನಿತ್ಯ ಅವ್ರು ಚೆನ್ನಾಗಿ ಓದ್ತಾ ಬರ್ತಾರೆ, ಅಥವಾ ಒಂದು ಪ್ರಿಪ್ರೇಷನ್ ಇರುತ್ತೆ ಅದಕ್ಕೆ. ಇಲ್ಲ ಒಳ್ಳೆ ಫಿಟ್ ಆಗಿರೋ ಒಂದು ಬಾಡಿನ ನಾವು ಡೆವಲಪ್ ಮಾಡ್ಕೊಳ್ಳೋದಿಕ್ಕೆ ಪ್ರತಿನಿತ್ಯ ಶಿಸ್ತು ಬೇಕು, ಡಯಟ್ ಬೇಕು, ಎಕ್ಸಸೈಸ್ ಬೇಕು, ಆಮೇಲೆ ನಮಗೆ ಆ ಒಂದು ಬಾಡಿ ಸಿಗುತ್ತೆ. ಸೊ ಫಿಟ್ನೆಸ್ ಅಲ್ಲಿ ಇರೋರಿಗೆ ನೋಡಿ, ಒಂದು ಆಬ್ಸ್ ಡೆವಲಪ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಅವರಿಗೆ ಗೊತ್ತಿರುತ್ತೆ. ಈ ಒಂದು ಲಾಂಗ್ ಟರ್ಮ್ ಪ್ಲೆಜರ್ಸ್ ಇಂದ ಏನೇನ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಒಂದು ನಮ್ಮ ಕಾನ್ಫಿಡೆನ್ಸ್ ತುಂಬಾ ಬಿಲ್ಡ್ ಆಗುತ್ತೆ. ಎರಡನೇದು ಇಲ್ವಾ, ನಿಮ್ದೇ ಆದ ಒಂದು ಸ್ಪೆಸಿಫಿಕ್ ಗೋಲ್ ಇರುತ್ತೆ, ಅದನ್ನ ಅಚೀವ್ ಮಾಡೋ ಕಡೆ ನೀವು ಯೋಚನೆ ಮಾಡ್ತಾ ಇರ್ತೀರಾ. ನೀವು ಜಾಸ್ತಿ ಬೇರೆಯವ್ರನ್ನ ಕಂಪೇರ್ ಮಾಡ್ತಾ ಇರೋದಿಲ್ಲ. ಇಲ್ಲಿ ಪ್ರತಿನಿತ್ಯ ನೀವು ಫಾಲೋ ಮಾಡೋ ಡಿಸಿಪ್ಲಿನ್ ಇರ್ಬೋದು, ಒಂದು ಟೈಮ್ಗೆ ಎದ್ದೇಳೋದು, ನಿಮ್ಮ ಡಯಟ್ ಬಗ್ಗೆ, ನಿಮ್ಮ ಎಕ್ಸಸೈಸ್ ಬಗ್ಗೆ ನಿಮಗೊಂದು ಪ್ರೌಡ್ ಫೀಲ್ ಇರುತ್ತೆ. ಇಲ್ಲಿ ಎಲ್ಲೂ ಕೂಡ ನಿಮಗೆ ಗಿಲ್ಟ್ ಕಾಡೋದಿಲ್ಲ. ಈ ಲಾಂಗ್ ಟರ್ಮ್ ಪ್ಲೆಜರ್ಸ್ ಇಂದ ಇಲ್ವಾ, ನಮಗೆ ಓವರ್ ಆಲ್ ನಮ್ಮ ಫಿಸಿಕಲ್ ಹೆಲ್ತ್ ಹಾಗೂ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಪ್ರತಿಯೊಬ್ರು ಇನ್ಸ್ಟೆಂಟ್ ಪ್ಲೆಜರ್ ಅಲ್ಲಿ ಮುಳುಗೋಗ್ಬಿಡ್ಬೇಡಿ, ಹಾಗೆ ನಿಮ್ ಲೈಫ್ ಕಳ್ದೋಗ್ಬಿಡುತ್ತೆ. ಲಾಂಗ್ ಟರ್ಮ್ ಪ್ಲೆಜರ್ ಕಡೆ ವರ್ಕ್ ಮಾಡಿ. ಒಂದ್ ದಿವಸ ನಿಮಗೆ ಆ ಒಂದು ಹ್ಯಾಪಿನೆಸ್ ಫೀಲ್ ಆಗುತ್ತಲ್ಲ, ಅದಕ್ಕೆ ಏನು ಕಂಪೇರ್ ಮಾಡೋದಿಕ್ಕಾಗೋದಿಲ್ಲ. ದಟ್ ಯು ಶುಡ್ ಎಕ್ಸ್ಪೀರಿಯನ್ಸ್. ಸೊ ಇನ್ನಷ್ಟು ಹೆಲ್ತ್ ಟಿಪ್ ವಿಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.